ಅಣ್ಣವರ ಮಕ್ಕಳಲ್ಲಿ ಅಪ್ಪು ಅಂದ್ರೆ ಅಪ್ಪನ ಕಾಲದಿಂದಲೂ ಅಭಿಮಾನಿಗಳಿಗೆ ಇಷ್ಟ. ಪುಟ್ಟ ಪುಟ್ಟ ಹೆಜ್ಜೆಗಳಿಡುವ ಪುಟಾಣಿ ಆಗಿದ್ದಾಗಲೇ ಅಪ್ಪಾಜಿ ಜೊತೆ ಬಣ್ಣ ಹಚ್ಚಿ ರಂಜಿಸಿದವರು ಅಪ್ಪು. ಬೆಳೆಯುವ ಪೈರು ಮೊಳಕೆಯಲ್ಲೇ ಅಂತಾರಲ್ಲ, ಹಾಗೆ ಇನ್ನು ಪೈರು ಆಗಿದ್ದಾಗಲೇ ಮುಂದೊಂದು ದಿನ ಪವರ್ ಸ್ಟಾರ್ ಆಗಿ ಬೆಳಿತೀನಿ ಅನ್ನೋ ಸುಳಿವು ನೀಡಿದ್ರು. ಹಾಗೆಯೇ ಬದುಕಿ ತೋರಿಸಿದ್ರು. ಅಪ್ಪು ಬದುಕಿನುದ್ದಕ್ಕೂ ಅದೆಷ್ಟೋ ಕನಸುಗಳನ್ನ ಕಂಡಿದ್ರು. ಆ ಕನಸುಗಳಲ್ಲಿ ಒಂದು ಅಪ್ಪಾಜಿ ಕುರಿತಾದ ಈ ಗ್ರಂಥ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನ ಬರೋದು ಬಂದು ನಾನೊಬ್ಬ ಸೂಪರ್ ಸ್ಟಾರು, ನಮ್ಮ ತಂದೆ ಯಾರು ಅನ್ನೋದಕ್ಕಲ್ಲ, ನಮ್ಮ ತಂದೆ ಯಾರು. ಆ ಪ್ರೀತಿ ವಿಶ್ವಾಸ ತೋರಿಸಿದಾರಲ್ಲ, ಅದು ತುಂಬ ತುಂಬ ದೊಡ್ಡದು. ಕೆಲವಾರು ಫಂಕ್ಷನ್ಲಿ ನಾನು ನೋಡಿರೋ ಕ್ರೌಡು ನಮ್ಮ ತಂದೆಗೆ ಸೇರ್ತಿದ್ದಂಥ ಜನ. ಸೊ ನಮ್ಮ ತಂದೆ ಒಂದ್ಸಲ ತಮಾಷೆಗೆ ಹೇಳಿದರು, ಏನು ಗೊತ್ತಕ್ಕಂದ ಇದೆಲ್ಲ ಅಂತ. ಏನಪ್ಪಾಜಿ ಹಿಂಗೆ ಏನು ಹಿಂಗಂದ್ರೆ ಹಂಗಾಗ್ಬಿಡ್ಬೋದು, ಅಷ್ಟು ಪ್ರೀತಿಗೆ. ಬಹುಶಃ ಮಗ ಅಂತ ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಸಿಂಪ್ಲಿಸಿಟಿ ನನಗೆ ಬರಲ್ಲ, ಆದರೆ ಅವ್ರ ಗುಣ ನಮಗಿಲ್ಲ, ಅದು ಬರಲ್ಲ. ರಾಜ್ಕುಮಾರ್ ಅವ್ರ ಗುಣ ಅವರೊಬ್ಬರಿಗೆ ಇರಕ್ಕೆ ಸಾಧ್ಯ. ಇದು ಅಪ್ಪು ಕಂಡ ಅಪ್ಪಾಜಿ. ಅಪ್ಪಾಜಿಯವರ ಗುಣ ಒಂದು ಮಟ್ಟಕ್ಕೆ ಮಕ್ಕಳಿಗೂ ಇರಬಹುದು, ಆದ್ರೆ ಅವರಂತೆ ನಾವಿರಲು ಸಾಧ್ಯವೇ ಇಲ್ಲ. ರಾಜ್ಕುಮಾರ್ ಗುಣ ಅವರೊಬ್ಬರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಅಂತ ಅಪ್ಪು ಹೇಳಿದ್ರು. ಅಣ್ಣ ಅವರ ಮಕ್ಕಳಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗವೇ ಅಣ್ಣ ಅವರ ಸರಳತೆ, ಸಜ್ಜನಿಕೆಯ ಸಾಹಸಗಾಥೆಯನ್ನ ಸಾರಿ ಸಾರಿ ಹೇಳಿದೆ. ಬಂಗಾರದ ಮನುಷ್ಯನ ಗುಣಗಾನ ಮಾಡಿದೆ. ದೇವತಾ ಮನುಷ್ಯನ ಜೀವಂತ ದಂತಕಥೆಗಳು ದಶಕಗಳ ಹಿಂದೆಯೇ ಜಾನಪದ ಕಥೆಗಳಂತೆ ಹಳ್ಳಿ ಹಳ್ಳಿಗೂ ತಲುಪಿವೆ. ಅದೆಷ್ಟೋ ಪುಸ್ತಕಗಳು ಹೊರಬಂದಿವೆ, ಆದರೆ ಈ ಎಲ್ಲಾ ಪುಸ್ತಕಗಳಿಗಿಂತ ಭಿನ್ನವಾಗಿರುವಂಥದ್ದು ಅಣ್ಣ ಅವರ ಮುದ್ದಿನ ಮಗ ಅಪ್ಪು ಹೊರತಂದ ಈ ಪುಸ್ತಕ. ಅದುವೇ ಡಾಕ್ಟರ್ ರಾಜ್ಕುಮಾರ್, ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಮೇರು ನಟ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ. ಅವರ ಸಿನಿಮಾ ನೋಡಿಯೇ ಜೀವನ ಪಾಠ ಕಲಿತವರಿದ್ದಾರೆ. ಬದುಕಿದ್ರೆ ರಾಜಕುಮಾರನಂತೆ ಬದುಕಬೇಕು ಎಂಬ ಕನಸು ಕಂಡವರಿದ್ದಾರೆ. ಹೀಗೆ ಅಣ್ಣ ಅವರ ಬಗ್ಗೆ ಅಪ್ಪು ಕೂಡ ಒಂದು ಕನಸು ಕಂಡಿದ್ರು. ಆ ಕನಸಿನ ರೂಪವೇ ಡಾಕ್ಟರ್ ರಾಜ್ಕುಮಾರ್, ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಪುಸ್ತಕ. ವ್ಯಕ್ತಿತ್ವದ ಹಿಂದೆ ಇರುವ ವ್ಯಕ್ತಿ. ಅಣ್ಣ ಅವರ ಮಗನಾಗಿ, ಒಬ್ಬ ಅಭಿಮಾನಿಯಾಗಿ ಅಪ್ಪು ತನ್ನ ಸ್ನೇಹಿತ ಪ್ರಕೃತಿ ಬನವಾಸಿ ಜೊತೆಗೂಡಿ ಈ ಪುಸ್ತಕ ಹೊರತಂದಿದ್ರು. ಜೂನ್ 2, 2012ರಂದು ಇಡೀ ದೊಡ್ಡ ಮನೆ ಕುಟುಂಬ ಈ ಪುಸ್ತಕ ಲೋಕಾರ್ಪಣೆ ಮಾಡಿತು. ಡಾಕ್ಟರ್ ರಾಜ್ಕುಮಾರ್ ಕುರಿತು ಈವರೆಗೂ ಅದೆಷ್ಟೋ ಪುಸ್ತಕಗಳು ಹೊರಬಂದಿದ್ರು, ಪುನೀತ್ ರಾಜ್ಕುಮಾರ್ ಹೊರತಂದ ಈ ಪುಸ್ತಕ ತುಂಬಾ ವಿಶೇಷ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಎಂಬ ವ್ಯಕ್ತಿತ್ವದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಎಂಬ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿಯನ್ನ ಈ ಪುಸ್ತಕ ಇಡೀ ಜಗತ್ತಿಗೆ ತೋರಿಸಿತು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ, ಜಗತ್ತಿಗೆ ಡಾಕ್ಟರ್ ರಾಜ್ಕುಮಾರ್. ಮುದ್ದಿನ ಮಗ ಅಪ್ಪು ಪಾಲಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು. ಡಾಕ್ಟರ್ ರಾಜ್ಕುಮಾರ್
ಒಬ್ಬ ವ್ಯಕ್ತಿಯಾಗಿ ಅಪ್ಪಾಜಿಯಾಗಿ ಹೇಗಿದ್ರು ಅನ್ನೋದಕ್ಕೆ ಹಿಡಿದ ಕನ್ನಡಿ ಈ ಪುಸ್ತಕ. ಇದು 300 ಪೇಜಸ್ ಇರುವಂಥ ಬುಕ್ಕು. ಇದರಲ್ಲಿ ತಂದೆ ಕರಿಯರ್ ಶುರು ಮಾಡಿದಾಗಲಿ ಮತ್ತೊಂದಾಗಲಿ ಚಿಕ್ಕ ಪುಟ್ಟ ವಿಷಯಗಳು, ಬೇರೆಯವರು ಏನೇನು ಹೇಳ್ತಾರೆ, ಹೇಗಿದ್ರು ಅವರು, ನಾನು ನಮ್ಮ ತಂದೆಯವ್ರನ್ನ ಹೇಗೆ ನೋಡಿದೆ. ದಟ್ಸ್ ವೈ ದ ಬುಕ್ ಇಸ್ ಕಾಲ್ಡ್ ಆಸ್ ದ ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ. ಅಂದರೆ ವ್ಯಕ್ತಿತ್ವದ ಹಿಂದೆ ಇರುವ ವ್ಯಕ್ತಿ. ಆಸ್ ಅ ಪರ್ಸನ್ ವಾಟ್ ಐ ಸಾ ಹಿಮ್. ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿಯಾಗಿ ಹೇಗಿದ್ರು ಅನ್ನೋದು ಅಪ್ಪುಗಿಂತ ಆಪ್ತವಾಗಿ ಮತ್ತೊಬ್ಬರಿಗೆ ಗೊತ್ತಿರೋಕೆ ಸಾಧ್ಯವೇ ಇಲ್ಲ. 5 ವರ್ಷದ ಬಾಲಕನಾಗಿದ್ದಾಗಲೇ ಅಪ್ಪನ ಕೈ ಹಿಡಿದು ಹೆಗಲ ಮೇಲೆ ಕೂತು ಇಡೀ ದೇಶ ಸುತ್ತಿ ಬಂದವರು ಅಪ್ಪು. ತಾನು ಕಂಡ ಅಪ್ಪನನ್ನ ಇಡೀ ಬದುಕಿನುದ್ದಕ್ಕೂ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು ಕುರಿತು ಎದೆಯಾಳದಲ್ಲಿ ಬೆಚ್ಚಗೆ ಬಚ್ಚಿಟ್ಕೊಂಡಿದ್ದ ಭಾವನೆಗಳನ್ನೆಲ್ಲ ಈ ಪುಸ್ತಕದಲ್ಲಿ ಬಿಚ್ಚಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ವರ್ಷಗಳು ಊರೂರು ಸುತ್ತಿ ಅಪ್ಪನೊಂದಿಗೆ ಕಳೆದ ಪ್ರತಿ ಕ್ಷಣವನ್ನು ಈ ಪುಸ್ತಕದಲ್ಲಿ ತೆರೆದಿಟ್ಟಿದ್ದಾರೆ. ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ಇದು ನಮ್ಮ ಒಂದು 6 ವರ್ಷದಿಂದ ಹಿಂದೆ ಇದೊಂದು 8 ವರ್ಷದ 6-7 ವರ್ಷದ ಕನಸು. ಓಕೆ, ಸುಮಾರು ವರ್ಷಗಳಿಂದ ತಂದೆಯವ್ರು ಇರಬೇಕಾದ್ರೆ ಅವಾಗಲೇ ಶುರುವಾಗಿದ್ದ ಒಂದು ಕನಸು. ಅಫ್ಕೋರ್ಸ್ ಅದು ತುಂಬ ಇಂಟ್ರೆಸ್ಟೆಡ್ ಮಾಡಿರಲಿಲ್ಲ. ಅವಾಗ ಒಂದು ಪುಸ್ತಕ ಮಾಡಿ ತಂದೆಯವ್ರಿಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ನಾನು ನನ್ನ ಫ್ರೆಂಡ್ ಪ್ರಕೃತಿ ಅಂತ ಇನ್ನೊಬ್ರು ಎಡಿಟರ್ ಇದ್ದಾರೆ ನೋಡಿ, ಈಸ್ ದ ಮೇನ್ ಎಡಿಟರ್ ಆಫ್ ದ ಬುಕ್. ಅವರೇ ಬರೆದಿರೋದು. ನಾನೇನಾದ್ರೂ ಮಾತಾಡಿದ್ದೀನಿ, ನನ್ನ ಹೇಳಿಕೆಗಳನ್ನ ನಾವು ಒಂದಷ್ಟು ಜನ ಮನೆಯಲ್ಲಿ ಡಿಸೈಡ್ ಮಾಡ್ಕೊಂಡು ಈ ಥರದ್ದು ಹಾಕಬೇಕು ಅಂತ. ಅದನ್ನೆಲ್ಲ ಬರೆದಿದ್ದು ಬಂದು ಪ್ರಕೃತಿ. ಅಪ್ಪು ಅಪ್ಪನಿಗಾಗಿ ಕಂಡ ಈ ಮಹಾ ಕನಸಿನಲ್ಲಿ ಅದೆಷ್ಟೋ ರೋಚಕ ಕಥೆಗಳಿವೆ. ಬಾಲ್ಯದಿಂದ ಅಪ್ಪನೊಂದಿಗೆ ಕಳೆದ ನೆಚ್ಚಿನ ದಿನಗಳಿಗೆ ಅಕ್ಷರ ರೂಪ ನೀಡಿದ್ದಾರೆ. ಹಿಂದೆಂದೂ ಎಲ್ಲಿಯೂ ಹೇಳಿಕೊಳ್ಳದ ಅನುಭವಗಳನ್ನ ಈ ಪುಸ್ತಕದಲ್ಲಿ ಅಪ್ಪು ತೆರೆದಿಟ್ಟಿದ್ದಾರೆ. ಇಲ್ಲಿ ಅಪ್ಪ ಕಲಿಸಿದ ಜೀವನ ಪಾಠಗಳಿವೆ. ಜನುಮಗಳಿಗೂ ಸಾಕಾಗುವಷ್ಟು ತೋರಿದ ಪ್ರೀತಿ ಇದೆ. ತುಂಬ ಚಿಕ್ಕವನಾಗಿದ್ದಾಗ, ಬಹುಶಃ 5 ವರ್ಷದವನಾಗಿದ್ದಾಗ ನನಗೆ ಸರಿತಪ್ಪುಗಳ ಪರಿವಿರಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ. ಚಿತ್ರೀಕರಣದ ಸೆಟ್ನಲ್ಲಿ ಒಂದು ದಿನ ನಾನು ಇನ್ನೊಬ್ಬ ಹುಡುಗನ ಮೇಲೆ, ಬಹುಶಃ ನಾನು ನನ್ನ ಸೋದರ ಸಂಬಂಧಿಯ ಮೇಲೆ ಕೂಗಾಡಿದೆ. ನಿಖರವಾಗಿ ಗೊತ್ತಿಲ್ಲ. ಆದರೆ ನನ್ನ ಜೊತೆ ನೀನು ಆಡದಿದ್ದರೆ ನಿನ್ನನ್ನು ನಾನು ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋಗಲ್ಲ ಎಂಬ ಅರ್ಥ ಬರುವ ಹಾಗೆ ಏನೋ ಹೇಳಿದ್ದೆ. ಅಪ್ಪಾಜಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ನನ್ನನ್ನು ಎಚ್ಚರಿಸಿದ್ರು. ಮೊದಲು ಬೆಚ್ಚಿ ಬಿದ್ದರೂ ನಂತರ ಕಣ್ಣೀರು ಸುರಿಸುತ್ತಾ ಜೋರಾಗಿ ಅಳಲು ಶುರು ಮಾಡಿದೆ. ನನಗೆ ಅವಮಾನವಾದಂತಾಗಿ ಆ ಕ್ಷಣದಲ್ಲಿ ಅವರು ನನ್ನೊಂದಿಗೆ ಒರಟಾಗಿ ನಡೆದುಕೊಂಡಿದ್ರು ಅಂತ ಅನಿಸಿತ್ತು. ಆದರೆ ಅವರು ನನಗೆ ವಿವರಿಸಿ ಹೇಳುತ್ತಾ ಇತರರು ನನ್ನನ್ನು ಅವಲಂಬಿಸಿದ್ದಾರೆಂದು ಅಂದುಕೊಳ್ಳುವುದು ತಪ್ಪು ಎಂದು ಹೇಳಿದರು. ಅಂದಿನಿಂದಲೂ ಅಪ್ಪ ಹೇಳಿಕೊಟ್ಟ ಜೀವನ ಪಾಠವನ್ನ ಅಪ್ಪು ಎಂದಿಗೂ ಮರೆಯಲಿಲ್ಲ. ಅಪ್ಪಾಜಿ ಎಳೆದ ಕೆರೆ ದಾಟಿ ಹೋದವರು ಅಲ್ವೇ ಅಲ್ಲ. ಅಪ್ಪುವನ್ನ ಕಂಡ್ರೆ ಅಪ್ಪಾಜಿಗೆ ಅದೆಷ್ಟು ಪ್ರೀತಿ ಅನ್ನೋದಕ್ಕೆ ನಮ್ಮ ಬಸವ ಫೈಟಿಂಗ್ ಸೀನ್ ಶೂಟಿಂಗ್ ಬಳಿಕ ನಡೆದ ಪ್ರಸಂಗವೇ ಸಾಕ್ಷಿ. ನಾನು ನೆಟ್ಕಲಪ್ಪ ವೃತ್ತದಲ್ಲಿ ನಮ್ಮ ಬಸವ ಚಿತ್ರಕ್ಕಾಗಿ ಚಿತ್ರೀಕರಣ ಮಾಡುತ್ತಿದ್ದಾಗ ಅವರು ನೀಡಿದ ಭೇಟಿ ವಿಶೇಷವಾಗಿತ್ತು. ಸರಿಸುಮಾರು 1,000ಕ್ಕೂ ಹೆಚ್ಚು ಜನ ನೆರೆದಿದ್ರು. ಅಪ್ಪಾಜಿಯವರನ್ನು ನೋಡಿ ಅವರು ಮತ್ತಷ್ಟು ರೋಮಾಂಚನಗೊಂಡರು. ನಾನು ಮಾಡಿದ ಕೆಲವು ನೆಗೆತಗಳು ಜಿಗಿತಗಳನ್ನು ನೋಡಿ ವಾಪಸ್ ತೆರಳಿದ್ರು. ಅಂದು ರಾತ್ರಿ ಮನೆಯಲ್ಲಿ ಅಪ್ಪಾಜಿ ಅಂದು ನಡೆದ ಹೊಡೆದಾಟದ ದೃಶ್ಯಗಳ ಬಗ್ಗೆ ವಿವರವಾಗಿ ವಿಚಾರಿಸಿ ಎಲ್ಲ ಸಾಹಸ ಕ್ರಿಯೆಗಳಿಗೆ ನನ್ನ ದೇಹ ಹೀಗೆ ಪ್ರತಿಕ್ರಿಯಿಸುತ್ತಿದೆ ಅಂತ ಕೇಳಿದ್ರು. ನಂತರ ನನಗೆ ಸ್ವಲ್ಪ ಹಾಯಾಗಿ ಇರುತ್ತೆ ಹಾಗೂ ಮರುದಿನದ ಚಿತ್ರೀಕರಣಕ್ಕೆ ನಾನು ಸಿದ್ಧನಾಗಲು ನೆರವಾಗುತ್ತೆ ಅಂತ ನನ್ನ ಕಾಲನ್ನು ನೀವತೊಡಗಿದ್ರು. ಅವರ ಕಾಳಜಿ, ಪ್ರೀತಿ ಹಾಗೂ ವಾತ್ಸಲ್ಯಕ್ಕೆ ಪೂರಕವಾದ ಈ ಘಟನೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಇದನ್ನ ಸದಾ ಸ್ಮರಿಸ್ತಾ ಇದ್ದ ಅಪ್ಪು ಅಪ್ಪನ ಮಂಡಿಯ ಶಸ್ತ್ರಚಿಕಿತ್ಸೆ ಬಗ್ಗೆಯೂ ನೆನೆದಿದ್ದಾರೆ. ನನ್ನ 2ನೇ ಚಿತ್ರ ಅಭಿ ಚಿತ್ರೀಕರಣದ ಸಮಯದಲ್ಲಿ ಅಪ್ಪಾಜಿಯವರಿಗೆ ಮಂಡಿಯ ಶಸ್ತ್ರಚಿಕಿತ್ಸೆ ನಡೆಯಿತು. ಶಸ್ತ್ರಚಿಕಿತ್ಸೆ ನಡೆದ ಬಹುಶಃ 2ನೇ ಅಥವಾ 3ನೇ ದಿನ ರಾಘಣ್ಣ ಲ್ಯಾಪ್ಟಾಪ್ನಲ್ಲಿ ಈ ನನ್ನ ಕಣ್ಣಾಣೆ ಹಾಡಿನ ಚಿತ್ರೀಕರಣ ತೋರಿಸಿದಾಗ ನೋಡಿ ಬಹಳ ಹೊಗಳಿದ್ರು.
ನಾನು ಅವರನ್ನು ನೋಡಲು ಹೋಗೋ ವೇಳೆಗೆ ಆ ಹಾಡನ್ನು ಆಗಲೇ 5ರಿಂದ 6 ಬಾರಿ ನೋಡಿದ್ರು. ಹಾಡನ್ನು ಚಿತ್ರೀಕರಿಸಿದ್ದ ರೀತಿ ಅವರಿಗೆ ನಿಜವಾಗಲೂ ತುಂಬ ಇಷ್ಟವಾಗಿತ್ತು. ಅವರ ಆ ಕಷ್ಟದ ದಿನಗಳಲ್ಲಿ ಅವರ ಸಂತಸಕ್ಕೆ ಕಾರಣನಾದೆ ಎಂಬ ಅನಿಸಿಕೆ ನನಗೆ ಬಹಳ ಖುಷಿ ಕೊಡ್ತು. ನೀನೇ ನೀನೇ ಹಾಡು ಹಾಗೂ ಕುನಾಲ್ ಗಾಂಜಾವಾಲಾ ಅವರ ಧ್ವನಿ ಅಪ್ಪಾಜಿಗೆ ಇಷ್ಟವಾಗಿತ್ತು. ಅದರ ನೃತ್ಯ ಸಂಯೋಜನೆ ಮತ್ತು ಚಿತ್ರ ಮಾಡಿರುವ ರೀತಿಯು ಅವರಿಗೆ ಸಂತಸ ತಂದಿತ್ತು. ಅವರೊಡನೆ ಚರ್ಚಿಸಿದ ಕೊನೆ ಚಿತ್ರವಾದ್ದರಿಂದ ಅದರ ನಂತರ ನಾನು ಮಾಡಿದ ಮುಂದಿನ ಚಿತ್ರ ಅರಸು ನನಗೆ ಬಹಳ ಹತ್ತಿರ. ಇದರ ಕಥಾವಸ್ತುವನ್ನ ಅವರಿದ್ದಾಗಲೇ ಮಾಡಿದ್ದೆವು ಹಾಗೂ ಅವರು ಎಲ್ಲ ಹಾಡುಗಳನ್ನು ಕೇಳಿದ್ರು. ಅವರು ನಮ್ಮ ಚಿತ್ರಗಳನ್ನು ನೋಡಿ ತುಂಬ ಖುಷಿ ಪಡುತ್ತಿದ್ದಾರೆಂಬುದೇ ನನಗೆ ಹಾಗೂ ಅಣ್ಣಂದರಿಗೆ ಅತ್ಯಂತ ಹೆಮ್ಮೆಯ ವಿಷಯ. ಇನ್ನು ಕಠಿಣ ಅಭ್ಯಾಸವನ್ನ ಸದಾ ಪ್ರೋತ್ಸಾಹಿಸಿ ಬೆಂಬಲಿಸ್ತಾ ಇದ್ದ ಅಣ್ಣ ಅವರು ಮಕ್ಕಳ ಸೃಜನಾತ್ಮಕ ಕಲಿಕೆ ವೇಳೆ ಎಂದಿಗೂ ಮಧ್ಯಪ್ರವೇಶಿಸಿದವರಲ್ಲ. ಇದು ತನಗೆ ಹೇಗೆ ತಿಳಿಯಿತು ಅನ್ನೋದನ್ನ ಅಪ್ಪು ಅಭಿಚಿತ್ರದ ಭಾವನಾತ್ಮಕ ಸನ್ನಿವೇಶದ ಚಿತ್ರೀಕರಣದ ವೇಳೆಯನ್ನ ಉಲ್ಲೇಖಿಸಿ ಹೇಳಿದ್ದಾರೆ. ಒಮ್ಮೆ ಅಭಿ ಸಿನಿಮಾದಲ್ಲಿ ಅಭಿನಯಿಸಬೇಕಾಗಿದ್ದ ಒಂದು ಅತ್ಯಂತ ಭಾವನಾತ್ಮಕ ಸನ್ನಿವೇಶವನ್ನ ವಿಶ್ಲೇಷಿಸಲು ಕೇಳಿದೆ. ಆ ಸನ್ನಿವೇಶದಲ್ಲಿ ಬಹಳಷ್ಟು ಸಂಭಾಷಣೆ ಇದ್ದುದರಿಂದ ನನಗೆ ಆ ಪಾತ್ರದ ಸಂದಿಗ್ಧತೆಯನ್ನ ಅಭಿವ್ಯಕ್ತಿಸಲು ಕಷ್ಟವಾಗ್ತಿತ್ತು. ಅವರೇ ಖುದ್ದಾಗಿ ಸೆಟ್ಗೆ ಬಂದು ಕೆಲವು ಬದಲಾವಣೆಗಳನ್ನು ಸೂಚಿಸಿದ್ರು. ಬಹುಶಃ ಹೀಗೆ ಮಾಡಿದ್ದು ಅದು ಮೊದಲನೇ ಬಾರಿ. ಅಲ್ಲೂ ಸಹ ಅವರು ನನಗೆ ನಿರ್ಧರಿಸಲು ಹೇಳಿ ನನಗೆ ಹೇಗೆ ಬೇಕೋ ಹಾಗೆ ಅಭಿನಯಿಸಲು ಸೂಚಿಸಿದ್ರು. ಆ ಸನ್ನಿವೇಶದ ಸಂಪೂರ್ಣ ಚಿತ್ರೀಕರಣದ ಸಮಯದಲ್ಲಿ ಅಲ್ಲೇ ಕುಳಿತಿದ್ದರು. ನನ್ನ ಅಭಿನಯವನ್ನ ಮೌನವಾಗಿ ನೋಡಿದರೆ ವಿನಃ ಮಧ್ಯಪ್ರವೇಶಿಸಲಿಲ್ಲ. ನನಗೆ ಕಷ್ಟವಾಗುತ್ತಿದೆ ಎಂದೆನಿಸಿದೆಯಾದರೂ ಅವರು ನನಗೆ ಸಲಹೆ ನೀಡಲಿಲ್ಲ ಅನ್ನೋದು ನನ್ನ ಮನಮುಟ್ಟಿತ್ತು. ನಾನು ಕೇಳಿದಾಗ ಮಾತ್ರ ಕೆಲವು ಸೂಚನೆಗಳನ್ನು ನೀಡಿದ್ರು. ಅವ್ರು ಒಂದು ಒಳ್ಳೆತನ ಅಂದರೆ ಯಾವುದನ್ನು ಕಲಿಸಿಲ್ಲ. ನೀವೇನು ಕಲಿಸಿಲ್ಲ? ನಾನು ಇದ್ದಿದ್ದೆ ಹೀಗೆ ಅಷ್ಟೇ, ನೀನಿರು ಅಂತಲೂ ಹೇಳ್ತಿರ್ಲಿಲ್ಲ. ಈ ಥರ ತಪ್ಪು ಸರಿ ಬೇಜಾನ್ ಹೇಳಿದ್ದಾರೆ. ಅವರು ತಪ್ಪು ಸರಿ ಅಂತ ಹೇಳ್ತಿದ್ದೆ ಏನಂದರೆ, ಊಟ ವೇಸ್ಟ್ ಮಾಡಬೇಡಿ, ದೊಡ್ಡವ್ರಿಗೆ ಮರ್ಯಾದೆ ಕೊಡಿ, ತಿರುಗಿಸಿ ಮಾತಾಡಬೇಡಿ, ಕೋಪನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ, ಶಾಂತಿಯಾಗಿರಿ, ಅಷ್ಟೇ ಹೊರತು ನೀನು ಹೀಗೆ ಇರಬೇಕು, ಹಿಂಗೆ ತಿನ್ನಬೇಕು, ಹಂಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ನಮ್ಗೆ ಯಾವತ್ತೂ ಹೇಳಿಲ್ಲ. ಊಟ ವೇಸ್ಟ್ ಮಾಡಬೇಡಿ, ದೊಡ್ಡವರಿಗೆ ತಿರುಗಿಸಿ ಮಾತನಾಡಬೇಡಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ, ಶಾಂತಿಯಾಗಿರಿ, ಅಷ್ಟೇ ಹೊರತು ನೀವು ಹೀಗೆ ಇರಬೇಕು, ಹಿಂಗೆ ತಿನ್ನಬೇಕು, ಹಂಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಅಣ್ಣ ಅವರು ಮಕ್ಕಳಿಗೆ ಹೇಳ್ತಿರ್ಲಿಲ್ಲ. ನಿಜಕ್ಕೂ ಎಂಥ ವ್ಯಕ್ತಿತ್ವ ಅಲ್ವಾ ಅದು. ಅಣ್ಣ ಅವರು ಅಂದ್ರೆ ಒಂದು ಯೂನಿವರ್ಸಿಟಿ ಇದ್ದಂತೆ. ಅವರಿಂದ ನೋಡಿ ಕಲಿಬೇಕಾದ್ದು ಸಾವಿರ ಇರುತ್ತೆ. ಇಂಥ ಅಪ್ಪಾಜಿಯೇ ಸ್ವಂತ ಮಕ್ಕಳಿಗೂ ನೀನು ಇದನ್ನೇ ಕಲಿಬೇಕು ಅಂತ ಬಲವಂತ ಮಾಡ್ತಿರ್ಲಿಲ್ಲ. ಎಷ್ಟು ವಿರೋಧನ ಶ್ರದ್ಧೆಯಿಂದ ಮಾಡುವಂತಿದ್ರು. ಹಾಗಾಗಿಯೇ ಅಪ್ಪಾಜಿ ಅಂದ್ರೆ ಅಪ್ಪುಗೆ ಅಚ್ಚುಮೆಚ್ಚು. ಅಪ್ಪು ಒಮ್ಮೆ ಅಪ್ಪಾಜಿ ಜೊತೆ ಪ್ರಶಸ್ತಿ ಸಮಾರಂಭಕ್ಕೆ ದೆಹಲಿಗೆ ತೆರಳಿದ್ರು. ಈ ವೇಳೆ ವ್ಯಕ್ತಿಯೊಬ್ಬರು ಹೇಳಿದ್ದ ಮಾತಿನಿಂದ ಅಪ್ಪುಗೆ ಎದೆಯುಬ್ಬಿ ಬಂದಿತ್ತು. ನಾನು ಯಾವಾಗಲೂ ಮಮತೆಯಿಂದ ನೆನಪಿಸಿಕೊಳ್ಳುವ ಕ್ಷಣವೆಂದರೆ, ನಾನು ಅವರೊಂದಿಗೆ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ದೆಹಲಿಗೆ ಹೋದಾಗ ಪ್ರಶಸ್ತಿ ಸ್ವೀಕರಿಸಲು ಅವರು ನಡೆದಾಗ ನನ್ನ ಪಕ್ಕ ಕೂತಿದ್ದ ಯಾರೋ ಒಬ್ಬರು, ಈತ ದಕ್ಷಿಣ ಭಾರತದ ಅತಿ ಸುಂದರ ತಾರೆಯಲ್ಲೊಬ್ಬರು ಎಂದರು. ಈ ಪ್ರಶಂಸೆಯನ್ನ ಕೇಳಿ ನನಗೆ ಎದೆಯುಬ್ಬಿ ಬಂತು. ಅದು ಅವರು ಯಾವುದೇ ಕೃತಕ ಕೂದಲು ಅಥವಾ ಪ್ರಸಾದನ ಹಾಕಿರಲಿಲ್ಲ. ತಮ್ಮ ಎಂದಿನ ಬಿಳಿ ಪಂಚೆ ಮತ್ತು ಅಂಗಿಯಲ್ಲಿದ್ರು. 60 ವರ್ಷಗಳು ಮೀರಿದ 9 ಮೊಮ್ಮಕ್ಕಳನ್ನು ಹೊಂದಿದ ಒಬ್ಬ ತಂದೆಯ ಬಗ್ಗೆ 20 ವರ್ಷದ ಮಗನಿಗೆ ಈ ರೀತಿಯಾದ ಹೊಗಳಿಕೆ, ಅಭಿನಂದನೆ ಕೇಳಸಿಗುವುದು ವಿರಳ. ಅಪ್ಪು ಅಪ್ಪನ ಬಗ್ಗೆ ಹೆಮ್ಮೆ ಪಡುವಂತ ಅದೆಷ್ಟೋ ವಿಚಾರಗಳನ್ನ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ. ಇಂಥ ರೋಚಕ ಕಥೆಗಳ ನಡುವೆ ಅಪರೂಪದಲ್ಲೇ ಅಪರೂಪದಂತ ಕೆಲ ಫೋಟೋಗಳು ಇಡೀ ಪುಸ್ತಕದ ಆಕರ್ಷಣೆ. ಇಲ್ಲಿನ ಒಂದೊಂದು ಫೋಟೋಗಳ ಹಿಂದೆಯೂ ಒಂದೊಂದು ಅದ್ಭುತ ಸಂದೇಶವಿದೆ, ರೋಚಕತೆ ಸಾರುವ ಕಥೆ ಇದೆ. ಇದರಲ್ಲಿ ಅಪ್ಪು ತಮ್ಮ ಬೆಡ್ರೂಮ್ನಲ್ಲಿರಿಸಿಕೊಂಡಿದ್ದ ಅಪ್ಪನ ಫೋಟೋ ನಿಜಕ್ಕೂ ಸ್ಫೂರ್ತಿದಾಯಕ. ಪುನೀತ್ ನನಗೊಂದ್ಸತಿ ಅವ್ನ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನೊಂದು ಫೋಟೋ ತೋರಿಸ್ದ. ಆ ಫೋಟೋಲಿ ಅಪ್ಪಾಜಿ ಹಿಂಗಂತ ಇದ್ದಾರೆ. ಅದನ್ನು ಅವನು ಹೇಳೋದು ಅವನ ಒಂದು ಮನಸ್ಸಿನಲ್ಲಿ
ದಿನ ಬೆಳಗ್ಗೆ ಎದ್ದು ಅದನ್ನು ನೋಡಿದಾಗ, ಸಂಜೆ ಅದನ್ನು ನೋಡಿದಾಗ ಅವನಿಗೆ ಅಪ್ಪಾಜಿ ಹೋಗು ಮಗನೆ, ನುಗ್ಗು, ಕಷ್ಟಪಡು ಅಂತ ಹೇಳೋ ಒಂದು ಇದಿದೆ, ಔಟ್ಲುಕ್ ಇದೆ ಆ ಫೋಟೋಲಿ. ಅದು ಅವನು ಹೇಳ್ದ. ಅದು ನನಗೆ ಇವತ್ತು ಐ ಫೀಲ್ ವೆರಿ, ಆ ಫೋಟೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಬಳಿ ಒಂದು ಸ್ವಂತ ಗನ್ ಇತ್ತು. ಆ ಗನ್ ಹಿಡಿದು ಕೂತ ಅಣ್ಣವರ ಬಗ್ಗೆ ಪುನೀತ್ ರಾಜ್ಕುಮಾರ್ ಹೇಳಿದ್ದೇನು? ಮದುವೆಗೂ ಮುನ್ನ ಗಾಜನೂರು ಗಂಡು ಹೇಗಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು ಅಣ್ಣ ಅವರ ಗಾಜನೂರು ಮನೆಯ ಫೋಟೋ. ಗಾಜನೂರಿನ ತಮ್ಮ ಮನೆಗೆ ಪ್ರವೇಶಿಸ್ತಾ ಇರುವ ಈ ಫೋಟೋವನ್ನ ಪತ್ನಿ ಪಾರ್ವತಮ್ಮ ಅವರು ಫೋಟೋಗ್ರಾಫರ್ ಒಬ್ಬರನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸಿದ್ರು. ಇದೇ ಫೋಟೋವನ್ನ ಅಪ್ಪು ಬರೆದ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಪುಸ್ತಕದ ಪ್ರವೇಶದಲ್ಲಿ ಬಳಸಿದ್ರು. ಇದು ಪುನೀತ್ಗೆ ಬಹಳ ಇಷ್ಟ ಆಗಿರೋ ಒಂದು ಫೋಟೋ. ಯಾಕೆ ಅಂದರೆ ಈ ಫೋಟೋಲಿ ಅಪ್ಪಾಜಿಯವರು ಅವರ ಗಾಜನೂರು ಮನೆಯನ್ನು ಒಳಗಡೆ ಬರಬೇಕಾದ್ರೆ, ನಾ ಹೇಳಿದ್ನಲ್ಲ ಅಮ್ಮ ಒಬ್ಬರು ಕ್ಯಾಮ್ರಾಮನ್ನ ಕರ್ಕೊಂಡೋಗಿದ್ರು ಅಂತ, ಆವಾಗ ತೆಗೆದಿದ್ದು. ಪುನೀತ್ಗೆ ಬಹಳ ಇಷ್ಟ ಈ ಫೋಟೋ. ಇದು ನಮಗೂ ಕೂಡ ಸಿಂಬಾಲಿಕ್, ಈ ಪುಸ್ತಕಕ್ಕೆ ಎಂಟರ್ ಆಗ್ತಾ ಇರೋ ಹಂಗೆ. ಡಾಕ್ಟರ್ ರಾಜ್ಕುಮಾರ್ ಸೂಪರ್ ಸ್ಟಾರ್ ಆಗಿದ್ರು ತಮ್ಮ ಗಾಜನೂರಿನ ಹಳೆ ಮನೆಗೆ ಹೋಗಿ ಬರ್ತಿದ್ರು. ಪುನೀತ್ ರಾಜ್ಕುಮಾರ್ ಕೂಡ ಈ ಮನೆಗೆ ಭೇಟಿ ನೀಡಿದ್ರು. ಅಪ್ಪುವಿಗೂ ಗಾಜನೂರಿನ ಮನೆ, ಅಪ್ಪನ ಈ ಫೋಟೋ ಅಂದ್ರೆ ತುಂಬಾನೇ ಇಷ್ಟ. ಅಣ್ಣ ಅವರ ಗಾಜನೂರಿನ ಮತ್ತೊಂದು ಫೋಟೋ ಇದೆ. ಇದು ರಾಜ್ಕುಮಾರ್ ಮದುವೆಗೂ ಮುಂಚಿನ ಅಪರೂಪದ ಫೋಟೋ. ಗಾಜನೂರಿನ ಹೊಳೆಯಲ್ಲಿ ನಿಂತು ಅವರ ಸ್ನೇಹಿತರ ಜೊತೆ ಸ್ನಾನ ಮಾಡಬೇಕಾದ್ರೆ ತೆಗೆಸಿಕೊಂಡಂತ ಫೋಟೋ ಇದು. ಈ ಫೋಟೋ ಜೊತೆಗೆ ಅಣ್ಣ ಅವರು ತಮ್ಮ ಬಳಿ ಇದ್ದ ಸ್ವಂತ ಗನ್ನೊಂದನ್ನ ಹಿಡಿದು ಏನನ್ನೋ ಗುರಿ ಇಟ್ಟಿದ್ರು. ಈ ಎರಡು ಫೋಟೋಗಳು ಅಂದ್ರೆ ಅಪ್ಪುಗೆ ಎಲ್ಲಿಲ್ಲದ ಪ್ರೀತಿ. ಬುಕ್ಕಲ್ಲಿ ಬರವಣಿಗೆ ಕಮ್ಮಿ, ಚಿತ್ರಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಇದೆ. ಹೆಚ್ಚಾಗಿರುವಂಥದ್ದು ಪುಸ್ತಕದಲ್ಲಿ ಫೋಟೋ. ತಂದೆ ಒಂದು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಸಿನಿಮಾ ಫೋಟೋಗ್ರಾಫ್ ಎಲ್ಲ ಅವ್ರ ಪರ್ಸನಲ್ ಗನ್ನ ಇಟ್ಕೊಂಡು ಯಾವ್ದನ್ನು ಏನ್ ಮಾಡ್ತಿದ್ದಾರೆ ಅದು ನನಗೆ ತುಂಬಾ ಇಷ್ಟ. ತಂದೆ ಮದುವೆ ಆಗೋಕ್ಕೆ ಮುಂಚೆ ಇದ್ದಂಥ ಒಂದು ಫೋಟೋಗ್ರಾಫ್, ನಮ್ಮ ಗಾಜನೂರು ಹೊಳೆಯಲ್ಲಿ ನಿಂತ್ಕೊಂಡು ಅವ್ರ ಸ್ನೇಹಿತರ ಜೊತೆ ಸ್ನಾನ ಮಾಡ್ಬೇಕಾದ್ರೆ ತೆಗೆದಂಥ ಒಂದು ಫೋಟೋಗ್ರಾಫ್. ಅದು ನನಗೆ ತುಂಬ ಇಷ್ಟ ಅಂತ ಫೋಟೋಗ್ರಾಫ್. ಇನ್ನು ಇಡೀ ಪುಸ್ತಕದಲ್ಲಿ ಅಪ್ಪನ ಬಗ್ಗೆ ಅಮ್ಮ ಹಂಚಿಕೊಂಡಿದ್ದ ಅದೊಂದು ಅನುಭವ ಅಪ್ಪುವಿನ ಮೋಸ್ಟ್ ಫೇವರೇಟ್. ತುಂಬ ಇಷ್ಟಪಟ್ಟಿದ್ದ ಅನುಭವ ಅಂದರೆ ಊಟದ ಬಗ್ಗೆ ಮಾತಾಡಿರೋದು. ಚೆನ್ನೈಯಲ್ಲಿ ಅಂದರೆ ಸಿನಿಮಾ ಸಿಕ್ಕಿದ್ರೆ ಫಸ್ಟು ಬರೋವಂಥ ಹಣದಲ್ಲಿ ತೊಗೊತಿದ್ದೆ ರೇಷನ್ ಅಂತ. ಎಷ್ಟು ತಿಂಗಳಿಗಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಟ್ ಮಾಡಿದಂಥ ಸೈನ್ ಮಾಡ್ತಾರಲ್ಲ, ಸೈನ್ ಮಾಡಿ ಬಂದಿದ್ದ ಅಮೌಂಟ್ ಈಗ 2,000 ರೂಪಾಯಿ ಒಂದು ಫಿಲ್ಮ್ ರೆಮ್ಯುನರೇಷನ್ ಅಂದರೆ, ಆ ಇಡೀ ದುಡ್ಡಲ್ಲಿ ಫಸ್ಟ್ ಹೋಗಿ ತೊಗೊತಿದ್ದು ಬಂದು 2 ಮೂಟೆ ಅಕ್ಕಿ, 2 ಮೂಟೆ ಬೇಳೆ. ಸೊ ಬೇಸಿಕ್ಕಾಗಿ ತಿನ್ನೋಕೆ ಅನ್ನ, ಅಟ್ಲೀಸ್ಟ್ ಬೇಳೆ ಇರುತ್ತೆ, ಒಂದು ಸಾರು, ತಿಳಿ ಸಾರು ಏನೋ ಮಾಡ್ಕೊಳ್ಳಿಕ್ಕೆ. ಇದು ಫಸ್ಟ್ ನೆಸೆಸಿಟಿ ತೊಗೊಂಬಂದಿರ್ತಾಯಿದ್ರು. ಸೊ ಇದರಲ್ಲಿ ನಾವು ಅಷ್ಟು ಜನ ಕುಟುಂಬ ಮಾತ್ರ ಅಲ್ಲ, ಅಲ್ಲಿಂದ ಬಂದವರು, ಬೆಂಗಳೂರಿಂದ ಯಾರ್ಯಾರು ಕೆಲವರು ಬರ್ತಾರೆ, ಎಲ್ಲರೂ ಅಟ್ಲೀಸ್ಟ್ ಬಂದರೆ ಇಳ್ಕೊಳ್ಳಿಕ್ಕೆ ಸ್ಥಳ, ತಿನ್ನಕ್ಕೆ ಅದಾದ್ರೂ ಇರ್ತಿತ್ತು. ಮೋಸ್ಟ್ ಫೇವ್ರೇಟ್ ಇನ್ಸಿಡೆಂಟ್.
ಪುನೀತು ಕಂಪ್ಲೀಟ್ ಎಡಿಟೋರಿಯಲ್ ಕಾಸ್ಟ್, ಪಬ್ಲಿಷಿಂಗ್ ಕಾಸ್ಟ್, ಆಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಅವ್ರ ಜೋಬಿಂದ ಕೊಟ್ಟು ದ ಎಂಟೈರ್ ಪ್ರೊಸೀಡ್ಸ್ ಆಫ್ ದ ಬುಕ್ ಅದು ನಾವು ಕನ್ನಡ ಶಾಲಾ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಅಥವಾ ಎಲ್ಲೇ ಕನ್ನಡ ಶಾಲೆ ಇದ್ದರೂ ಕೊಡ್ತೀವಿ ಅಂತ. ಆಮೇಲೆ ಅವನು ಆ ಥರ ಹೇಳಿದಾಗ ನಾನು ಹೇಳಿದೆ, ಅಪ್ಪಾಜಿ ಪುಸ್ತಕದಿಂದ ಬಂದ ಇಡೀ ಹಣವನ್ನ ಅಪ್ಪು ಬಳಸಿದ್ದು ಅದೆಂಥ ಮಹತ್ ಕಾರ್ಯಕ್ಕೆ ಗೊತ್ತಾ? ಇದು ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರದು ಎನ್ನುವಂಥದ್ದು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಈ ಪುಸ್ತಕ ಮಾಡೋ ಟೈಮಲ್ಲಿ ನನಗೊಂದು ಥಾಟ್ ಬಂತು. ಇದು ಮುಂಚೆಯಿಂದನೇ ಇತ್ತು ನನಗೇನಂದ್ರೆ, ಈ ಪುಸ್ತಕದಲ್ಲಿ ನಾವು ಸೇಲ್ ಮಾಡಿ ಬಂದಂಥ ಪ್ರಾಫಿಟ್ ಅಂತಲ್ಲ, ಇಡೀ ಇನ್ವೆಸ್ಟ್ಮೆಂಟು ಸೇರಿ ಜನಕಾಗೆ ಕನಸ ಕೋಟೆ ಕಟ್ಟಿದ ಇದು ಬಂದಿದ್ದನ್ನ ಅದು ಎಷ್ಟು ಲಕ್ಷ ಆದ್ರೂ ಬರಲಿ, 1 ಕೋಟಿನಾದ್ರೂ ಬರಲಿ, 2 ಕೋಟಿನಾದ್ರೂ ಬರಲಿ, ಅದಷ್ಟನ್ನು ಡೊನೇಟ್ ಮಾಡಿಬಿಡ್ತಾರೆ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿ ಬಗ್ಗೆ ಇಡೀ ಜಗತ್ತಿಗೆ ಸಾರಿದ ಮಹಾಗ್ರಂಥವಿದು. ಈ ಗ್ರಂಥದಿಂದ ಬಂದ ಅಷ್ಟೂ ಹಣವನ್ನ ಅಪ್ಪು ದಾನ ಮಾಡಿಬಿಡ್ತೀವಿ ಅಂದಿದ್ರು. ಕೊಡುಗೈ ದಾನಿ ಅಪ್ಪು ಮಾಡಿದ ಆ ದಾನದ ಬಗ್ಗೆ ತಿಳಿಬೇಕು ಅಂದ್ರೆ ಅಪ್ಪನ ಕುರಿತು ಪುಸ್ತಕ ಹೊರತರಲು ಪಟ್ಟ ಶ್ರಮವನ್ನು ನಾವು ತಿಳಿಲೇಬೇಕು. ತಂದೆಯವರು ತೀರ್ಕೊಂಡ ಮೇಲೆ ನಂತರ ಒಂದೊಂದು ವರ್ಷ ಸುಮ್ಮನೆ ಆಗ್ಬಿಟ್ರು. ಏನಾದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ತಲೆ ಹೋಗಲಿಲ್ಲ. ಅವಾಗ ಅಫ್ಕೋರ್ಸ್ ನಮ್ಮ ಕೆಲಸಗಳೇನಿತ್ತು ಅದ್ರ ಮೇಲೆ ಇಟ್ಕೊಂಡಿದ್ಬಿಟ್ವಿ. ಆಮೇಲೆ ಸೀರಿಯಸ್ ಆಗಿ ತೊಗೊಂಡಿದ್ದು ಬಂದು 2007 ಅವಾಗ ಏನು ಮಾಡಿದ್ವಿ, ನಮ್ಮ ಅನುಭವಗಳು, ನಾನು ತಂದೆಯವ್ರನ್ನ ಹೇಗೆ ನೋಡಿರೋದು ಅದ್ರ ಮೊದಲು, ಅದಾದ ನಂತರ ನಮ್ಮ ತಾಯಿಯವ್ರ ತಂದೆಯವ್ರ ಬಗ್ಗೆ ಏನು ಮಾತಾಡ್ತಾರೆ, ನನ್ನ ಬ್ರದರ್ಸ್ ನಮ್ಮ ತಂದೆಯವ್ರ ಬಗ್ಗೆ ಏನು ಮಾತಾಡ್ತಾರೆ, ನನ್ನ ಸಿಸ್ಟರ್ಸ್ ಏನು ಮಾತಾಡ್ತಾರೆ, ಸ್ವಲ್ಪ ವರ್ಷಗಳಿಂದ ನೋಡಿದಂಥ ನಮ್ಮ ಅತ್ತಿಗೆಗಳೇನು ಮಾತಾಡ್ತಾರೆ, ನನ್ನ ಸಿಸ್ಟರ್ ಇನ್ ಲಾಸ್ ಏನು ಮಾತಾಡ್ತಾರೆ, ಹಾಗೂ ಕೆಲವು ಸ್ನೇಹಿತರು, ನಾವು ಹೋಗಿ ಎಲ್ಲರನ್ನೂ ಮುಟ್ಟಕ್ಕಾಗಲಿಲ್ಲ. ಆದಷ್ಟು ನಮ್ಮ ಕೈಯಲ್ಲಿ ಯಾರು ತಕ್ಷಣ ಯಾರು ಸಿಕ್ಕಿದ್ರು ಮತ್ತು ಏನು ಇಂಟ್ರೆಸ್ಟಿಂಗ್ ಅನ್ನಿಸ್ತು ತಂದೆಯವ್ರ ಬಗ್ಗೆ, ಅದನ್ನು ಬರಿಬೇಕು ಅಂತ ಬರೆದಿದ್ದಂಥ ಪುಸ್ತಕ. ಇಡೀ ಪುಸ್ತಕದಲ್ಲಿ ಅಕ್ಷರಗಳಿಗಿಂತ ಫೋಟೋಗಳೇ ಜಾಸ್ತಿ ಇವೆ. 300 ಪುಟದ ಪುಸ್ತಕದಲ್ಲಿ ಅದೆಷ್ಟು ಫೋಟೋಗಳಿರಬಹುದು. ಫೋಟೋಗಳು ಅದೆಷ್ಟಿವೆ ಅಂದ್ರೆ ಈ ವಿಷಯ ಕೇಳಿ ನಿಮಗೆ ತಮಾಷೆ ಅನ್ನಿಸಬಹುದು. ಈ ಫೋಟೋಗಳನ್ನ ಆಯ್ಕೆ ಮಾಡಿಕೊಳ್ಳಲೆಂದೇ ವರ್ಷಾನುಗಟ್ಲೆ ಆಯ್ತಂತೆ. ಎಲ್ಲರೂ ಸಾಕಷ್ಟು ಫೋಟೋ ಕೊಟ್ರು. ಏನಂದ್ರೆ ಅದರಲ್ಲೇ ಆಕ್ಚುಲಿ ತಮಾಷೆ ಅನ್ಸ್ಬೋದು, ವರ್ಷಾನುಗಟ್ಲೆ ಹೋಗ್ಬಿಟ್ಟಿದೆ. ಯಾವ್ದು ಹಾಕ್ಬೇಕು, ಯಾವ್ದು ಬಿಡಬೇಕು, ಅದರಲ್ಲಿ ಫ್ಯಾನ್ಸ್ದು ಕೆಲವು ಇಷ್ಟ ಆಗಬೇಕು, ನನಗೆ ಇದ್ರದ್ದು ಅಂದರೆ ಕ್ವಾಲಿಟಿ ಆಫ್ ದ ಫೋಟೋಗ್ರಾಫ್ಸ್ ಬುಕ್ಕಲ್ಲಿ ಬಿದ್ಮೇಲೆ ಚೆನ್ನಾಗಿ ಕಾಣಬೇಕು ಅಂತ, ನೀಟಾಗಿರಬೇಕು, ಆ ಏಸ್ಥೆಟಿಕ್ ಲೆವೆಲಲ್ಲಿ ಇರಬೇಕು ಅಂತ ಹೇಳಿ. ಅದಕ್ಕೆ ನಾನು ನನ್ನ ಫ್ರೆಂಡ್ ಪ್ಲಾನ್ ಮಾಡಿದ್ದು, ತುಂಬ ಕ್ಲಾಸಾಗಿ ಬರಬೇಕು ಬುಕ್ ಅಂತ ಹೇಳಿ. ಅಣ್ಣ ಅವರ ದಶಕಗಳ ಬದುಕಿನಲ್ಲಿ ಯಾವ ಫೋಟೋ ಹಾಕೋದು ಯಾವುದು ಬಿಡೋದು ಅಂತ ಡಿಸೈಡ್ ಮಾಡೋದಕ್ಕೆ ವರ್ಷಗಳಾಗಿವೆ. ಈ ಫೋಟೋ ಸಂಗ್ರಹಣೆ ವೇಳೆ ಅದೆಷ್ಟು ಫೋಟೋಗಳು ಸಿಕ್ಕಿದ್ವು ಅಂದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಸಾಕಷ್ಟು ಒಂದು 3-3.5 ಸಾವಿರ ಫೋಟೋಗ್ರಾಫ್ಸ್ ಕಲೆಕ್ಟ್ ಮಾಡಿದ್ವಿ. ತಂದೆ ಅವ್ರದ್ದು ಯೂಸ್ ಮಾಡದೇ ಇರೋಂಥ ಫೋಟೋಗ್ರಾಫ್ಸೇ ಇಲ್ಲ. ಆ್ಯಂಡ್ ಯೂಸ್ ಮಾಡದೇ ಇರೋದು ಎಲ್ಲಿ ಸಿಗುತ್ತೆ ಅಂತ ಕೆಲವು ಪ್ರಯತ್ನ ಮಾಡಿ ಹುಡುಕಿ ನನ್ನ ಕಸಿನ್ಗಳ ಹತ್ರ, ಯಾಕಂದ್ರೆ ನಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ, ಸೊ ಹಾಗಾಗಿರೋದ್ರಿಂದ ಏನಾಯ್ತು, ನನ್ನ ಕಸಿನ್ ಸಿಸ್ಟರ್ಸ್ ಹತ್ರ ಕೆಲವಿತ್ತು, ನಮ್ಮ ಚಿಕ್ಕಪ್ಪವ್ರ ಮಕ್ಕಳ ಹತ್ರ, ವರದಣ್ಣವ್ರ ಮಕ್ಕಳ ಹತ್ರ, ಆಮೇಲೆ ನನ್ನ ಕಸಿನ್ ಇನ್ನೊಬ್ಬ ನಟರಾಜ್ ಅಂತ ಅವನ ಹತ್ರ ಕೆಲವಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ ಇಲ್ಲ ಗೋವಿಂದರಾಜ್ ಅವರು, ನನ್ನ ಎಲ್ಡರ್ ಸಿಸ್ಟರ್ ಮದುವೆ ಆಗಿದ್ದಾರೆ ನೋಡಿ, ನಮ್ಮ ಚಿಕ್ಕಪ್ಪ, ಆಮೇಲೆ ನಮ್ಮ ಅಂಕಲ್, ನನ್ನ ಮದರ್ ಬ್ರದರ್ ಎಸ್ ಐ ಗೋವಿಂದರಾಜ್ ಅವರು, ಅವ್ರ ಹತ್ರ ಸುಮಾರು ಕೆಲವು ಫೋಟೋಗ್ರಾಫ್ಸ್ ಇತ್ತು. ನಂತರ ತಂದೆಯವ್ರ ಸ್ನೇಹಿತರು ರಾಮಸ್ವಾಮಿ ಅವರು, ಅಲ್ಲಿ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದತ್ತು ಅವರು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೇಳಿ ಕೇಳಿ ಅಣ್ಣ ಅವರದ್ದು ದೊಡ್ಡ ಮನೆ ಕುಟುಂಬ. ಎಲ್ಲಾ ಸಂಬಂಧಿಕರ ಬಳಿಯೂ ಕೆಲ ಅಪರೂಪದ ಫೋಟೋಗಳಿದ್ವು. ಅದರಲ್ಲೂ ಅಣ್ಣ ಅವರಿಗೆ ಆಪ್ತ ಸ್ನೇಹಿತರಾಗಿದ್ದ ಉದಯ್ ಶಂಕರ್ ಸಹೋದರ ದತ್ತು ಅವರ ಬಳಿ ರಾಶಿ ಫೋಟೋಗಳಿದ್ವು. ಈ ಫೋಟೋಗಳನ್ನೇ ಸೇರಿಸಿ ಒಂದು ಮ್ಯಾಗಝಿನ್ ರೀತಿಯಲ್ಲಿ ಇಡೀ ಪುಸ್ತಕ ಸಿದ್ಧಪಡಿಸಲಾಗಿತ್ತು. ಇಡೀ ಪುಸ್ತಕನ ನೀವು ಒಂದು ಮ್ಯಾಗಝಿನ್ ತರ ಓದಬಹುದು. ಈಗ ಶಿವಣ್ಣವ್ರು ಏನು ಹೇಳಿದಾರೆ ಅಂತ ಓದಬೇಕು, ಅವ್ರು ತೆಗೆದು ನೋಡಿ. ರಾಘಣ್ಣವ್ರು ಏನು ಹೇಳಿದಾರೆ ಅಂತ ಓದಬೇಕು, ಅವ್ರು ತೆಗೆದು ನೋಡಿ. ಇಟ್ಸ್ ಅ ಬುಕ್ ಲೈಕ್ ದಟ್. ಇಟ್ಸ್ ಅ ಕಲೆಕ್ಟರ್ಸ್ ಚಾಯ್ಸ್. ಅಪ್ಪು ಅಪ್ಪಾಜಿ ಬಗ್ಗೆ ಇಂಥದೊಂದು ಪುಸ್ತಕ ಮಾಡಲು ಸ್ಫೂರ್ತಿ ಅಭಿಮಾನಿ ದೇವರುಗಳು. ಅಣ್ಣ ಅವರ ಮಕ್ಕಳು ದೇಶದ ಯಾವುದೇ ಮೂಲೆಗೆ ಹೋದ್ರೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಸದ್ದು ಕೇಳಿಸ್ತಿತ್ತು. ಈ ಸ್ಫೂರ್ತಿಯಿಂದಲೇ ಒಂದು ಪುಸ್ತಕ ಮಾಡಿ ಅಪ್ಪಾಜಿಯ ಮಡಿಲಿನಲ್ಲಿಡಬೇಕು ಅಂತ ಬಯಸಿದ್ರು.
ಸೊ ಅವಾಗೇನಾಯಿತು, ತಂದೆಯವ್ರು ಇರಬೇಕಾದ್ರೇ ಸಾಕಷ್ಟು ರೇರ್ ಫೋಟೋಗ್ರಾಫ್ಸು ಕಲೆಕ್ಟ್ ಮಾಡಿರುವಂಥ ಫೋಟೋಗ್ರಾಫ್ಸ್ ಇಟ್ಟು ಅಪ್ಪಾಜಿ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತ ನನ್ನದೊಂದು ಕನಸಿತ್ತು. ಅವಾಗ ಒಂದು ಒಳ್ಳೆ ಕಾಫಿ ಟೇಬಲ್ ಬುಕ್, ಅಂದರೆ ಎಲ್ಲೇ ಒಂದು ಬುಕ್ ಸ್ಟಾಲ್ಗೆ ಹೋದ್ರೂ ತಂದೆಯವ್ರದ್ದು ಬುಕ್ ಕಾಣಬೇಕು ಅಂತ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಎಲ್ಲೇ ಹೋದ್ರೂ ಅವ್ರಿಗಿದ್ದಂಥ ಒಬ್ಬ ಫ್ಯಾನ್ಸ್, ಅಂದರೆ ಬರೀ ಕನ್ನಡದವ್ರ ಪ್ರೀತಿ ವಿಶ್ವಾಸ ಮಾತ್ರ ಗಳಿಸಿದ್ದಾರೆ ಅನ್ನೋದಲ್ಲ, ಆಲ್ ಓವರ್ ಇಂಡಿಯಾ ನಾನು ಎಲ್ಲೇ ಹೋದ್ರೂ ನಮ್ಮ ರೆಕಗ್ನೈಸೇಷನ್ ಇರೋದು ಬಂದು ಡಾಕ್ಟರ್ ರಾಜ್ಕುಮಾರ್. ಆ ಇನ್ಸ್ಪಿರೇಷನಲ್ಲಿ ನನಗೇನಂದ್ರೆ ಒಂದು ಬುಕ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅಪ್ಪಾಜಿ ಇದ್ದಾಗ ಈ ಕನಸು ಚಿಗುರೊಡೀತು. ಕನಸು ನನಸಾಗುವಷ್ಟರಲ್ಲಿ ಅಪ್ಪಾಜಿಯೇ ಇರಲಿಲ್ಲ. ಆದ್ರೆ ಇದನ್ನ ಅಪ್ಪು ಎಂದಿಗೂ ನೋವು ಅಂತ ಪರಿಗಣಿಸಿಲ್ಲ. ಮಿಸ್ ಮಾಡ್ಕೊಳ್ಳೋದಿದ್ದೇ ಇದೆ. ವ್ಯಕ್ತಿಯಾಗಿ ನಿಮ್ಗೆ ಎದುರುಗಡೆ ಒಬ್ಬರು ಮನುಷ್ಯ ಇಲ್ಲ ಅಷ್ಟೇ, ಬಟ್ ಅದು ನಮ್ಗೆ ಕಣ್ಣು ಕಾಣಿಸ್ದೇ ಇರ್ಬೋದು, ಆದರೆ ಮನಸ್ಸಲ್ಲಂತೂ ತುಂಬ ಉಳ್ಕೊಂಡಿದ್ದಾರೆ. ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ನಮ್ಗೆ ಇರ್ತಾರೆ. ಎಲ್ಲೇ ಇದ್ರೂ, ಯಾವುದೇ ಫಂಕ್ಷನ್ಗೆ ಹೋಗ್ಲಿ, ಯಾವುದೇ ಕೆಲ್ಸಕ್ಕೆ ಹೋಗ್ಲಿ, ನಮ್ಮನೇಲಿ ನಾವು ಮಲಗಿದ್ರು ಇಲ್ಲ ಅಪ್ಪಾಜಿಯವ್ರು ಕೆಳಗಡೆ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಕರಿತಾ ಇದ್ದಾರೆ ಅಂತಲೇ ಒಂದ್ಸಲ. ಸೊ ಯಾವತ್ತೂ ಒಂದಿನ ಸೈಡ್ಲಿ ಕೂತ್ಕೊಂಡು ತುಂಬ ಹತ್ತಿದ್ದಾಗಲಿ, ದುಃಖ ಪಟ್ಟಿದ್ದಾಗಲಿ ಖಂಡಿತ ಇಲ್ಲ. ಅಪ್ಪಾಜಿ ಕುರಿತ ಈ ಪುಸ್ತಕ ಇಂಡಿಯಾದ ಬೇರೆಡೆ ಬೇರೆ ಬೇರೆ ಗ್ರಂಥಾಲಯಗಳಲ್ಲಿ ಇಡಬೇಕು ಅಂತ ಅಪ್ಪು ಆಸೆ ಪಟ್ಟಿದ್ರು. ಅಂತೆಯೇ ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಪುಸ್ತಕ ಬ್ರಿಟಿಷ್ ಲೈಬ್ರರಿಯಲ್ಲೂ ಇದೆ. ಕೆಲವರು ಕನ್ನಡ ಗೊತ್ತಿಲ್ಲದೆ ಇರೋರು, ತಂದೆಯವ್ರ ಬಗ್ಗೆ ತಿಳ್ಕೊಂಡೇ ಇರೋರು ಈ ಬುಕ್ನ ಪರ್ಚೇಸ್ ಮಾಡಬೇಕು, ಇದನ್ನು ಓದಬೇಕು. ಇಂಡಿಯಾದಲ್ಲಿ ಬೇರೆ ಕಡೆ ಈ ಪುಸ್ತಕ ಸಿಗಬೇಕು, ಬೇರೆ ಲೈಬ್ರರಿಗಳಲ್ಲಿ ಈ ಪುಸ್ತಕ ಇಡಬೇಕು. ಆ ವಿಷಯವಾಗಿ ಈ ಪುಸ್ತಕನ ಇಂಗ್ಲೀಷಲ್ಲಿ ಫಸ್ಟ್ ಶುರು ಮಾಡಿದ್ರು. ಈ ಪುಸ್ತಕ ಶುರು ಮಾಡಿದಾಗಲೇ ಅಪ್ಪುಗೆ ಅದೊಂದು ಯೋಚನೆ ಬಂದಿತ್ತು. ಅದುವೇ ಪುಸ್ತಕ ಮಾರಾಟದಿಂದ ಬಂದ ಹಣವನ್ನ ದಾನ ಮಾಡೋದು. ಈ ಪುಸ್ತಕ ಮಾಡೋ ಟೈಮಲ್ಲಿ ನನಗೊಂದು ಥಾಟ್ ಬಂತು. ಇದು ಮುಂಚೆಯಿಂದನೇ ಇತ್ತು ನನಗೇನೆಂದರೆ, ಈ ಪುಸ್ತಕದಲ್ಲಿ ನಾವು ಸೇಲ್ ಮಾಡಿ ಬಂದಂಥ ಪ್ರಾಫಿಟ್ ಅಂತಲ್ಲ, ಇಡೀ ಇನ್ವೆಸ್ಟ್ಮೆಂಟು ಸೇರಿ ಇದು ಬಂದಿದ್ದನ್ನು, ಅದು ಎಷ್ಟು ಲಕ್ಷ ಆದರೂ ಬರಲಿ, 1 ಕೋಟಿನಾದರೂ ಬರಲಿ, 2 ಕೋಟಿನಾದರೂ ಬರಲಿ, ಅದಷ್ಟನ್ನು ಡೊನೇಟ್ ಮಾಡಿಬಿಡ್ತೀವಿ. ನಮಗನ್ಸಿದ್ದು ಎಜುಕೇಷನ್ ಬಗ್ಗೆ ಮಾಡಬೇಕು ಅಂತ ಹೇಳಿ. ಸೊ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಡಿಸ್ಕಷನ್ಗಳು ನಡೀತಾ ಇದೆ, ಏನೇನು ಮಾಡೋದು, ಯಾವ್ಯಾವ ಥರ ಮಾಡೋದು ಅಂತ ಹೇಳಿ ನಾವು ಕೆಲವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಶಿಕ್ಷಣ ಫಾರ್ ಎಜುಕೇಷನ್ ಮಾಡಬೇಕು ಅಂತ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಡಿಸೈಡ್ ಮಾಡಿರೋದು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಆದರೆ ಪುನೀತು ಕಂಪ್ಲೀಟ್ ಎಡಿಟೋರಿಯಲ್ ಕಾಸ್ಟ್, ಪಬ್ಲಿಷಿಂಗ್ ಕಾಸ್ಟ್, ಆಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಅವ್ರ ಜೋಬಿಂದ ಕೊಟ್ಟು ನನಗೆ 1 or 2 days ಬಿಫೋರ್ ದ ಬುಕ್ ರಿಲೀಸ್ ಕರೆದುಬಿಟ್ಟು ಹೇಳ್ದ, ಪ್ರಾಕ್ಸ್ ದ ಎಂಟೈರ್ ಪ್ರೊಸೀಡ್ಸ್ ಆಫ್ ದ ಬುಕ್ ಅದು ನಾವು ಕನ್ನಡ ಶಾಲಾ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಅಥವಾ ಎಲ್ಲೇ ಕನ್ನಡ ಶಾಲೆ ಇದ್ರೂ ಕೊಡ್ತೀವಿ ಅಂತ. ಅಪ್ಪು ಅಪ್ಪನ ಬಗ್ಗೆ ಬರೆದ ಪುಸ್ತಕದ ಹಣವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನೀಡೋದಾಗಿ ಪುಸ್ತಕ ಬಿಡುಗಡೆ ದಿನವೇ ಹೇಳಿದ್ರು. ಇಡೀ ಪುಸ್ತಕದಿಂದ ಬಂದ ಹಣವನ್ನ ಶಿಕ್ಷಣಕ್ಕಾಗಿ ನೀಡಿದ್ದ ಅಪ್ಪು ಅಣ್ಣ ಅವರ ಸರಳತೆ, ಸಜ್ಜನಿಕೆ ಸಾರೋ ಮೂಲಕ ಬದುಕಿನ ಶಿಕ್ಷಣದ ಪರ್ವವನ್ನು ಶುರು ಮಾಡಿದ್ರು. ಇದು ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿಯ ಶಕ್ತಿ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜ ನೀನು, ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಪುನೀತ್ ಪತ್ನಿ ಅಶ್ವಿನಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೊದಲು ಭೇಟಿಯಾಗಿದ್ದಲ್ಲಿ ಅಣ್ಣವರ ಅದೊಂದು ವಿಚಾರದಲ್ಲಿ ಅಪ್ಪು ಮಡಿದಿಗಿದ್ದ ನೋವೇನು ತೋರಿಸ್ತೀವಿ ನೋಡಿ. ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವದ ಹಿಂದಿರುವ ವ್ಯಕ್ತಿ ಪುಸ್ತಕ ಹೊರತರೋದ್ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಅವರ ಕೊಡುಗೆನೂ ಇದೆ. ಅಶ್ವಿನಿಯವರು ಕೂಡ ಪುಸ್ತಕ ಹೇಗೆ ಬರಬೇಕು, ಹೇಗಿರಬೇಕು ಅನ್ನೋದಕ್ಕೆ ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ಜೊತೆಗೆ ಅಣ್ಣ ಅವ್ರ ಬಗ್ಗೆ ತಾನು ಕೂಡ ಅನುಭವ ಹಂಚಿಕೊಂಡಿದ್ರು. ಮಾವ ಡಾಕ್ಟರ್ ರಾಜ್ಕುಮಾರನ್ನ
ಮೃದು ಮನಸ್ಸಿನ ಮಹಾಕಲಿ ಅಂತ ಬಣ್ಣಿಸಿದ್ರು. ಸಾವಿರದ 1999ರಲ್ಲಿ ಅವರ ಹುಟ್ಟುಹಬ್ಬದಂದು ಮೊದಲ ಬಾರಿಗೆ ಮಾತನಾಡಿಸಿ ಅಭಿನಂದಿಸಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದೆ. ಪ್ರತಿಯಾಗಿ ಅವರು ನನ್ನ ಹೆಸರು ಕೇಳಿ ಯೋಗಕ್ಷೇಮ ವಿಚಾರಿಸಿ ನನ್ನ ಶುಭ ಹಾರೈಕೆಗೆ ಧನ್ಯವಾದ ಹೇಳಿದ್ರು. ನಾನು ಅವರನ್ನ ಮೊದಲು ನೋಡಿದ್ದು ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ. ನನ್ನ ಕೆಲವು ಗೆಳೆಯ ಗೆಳತಿಯರು ಹಾಗೂ ಪುನೀತ್ ಅವರೊಂದಿಗೆ ರಾಘಣ್ಣನ ಸ್ವಸ್ತಿಕ್ ಚಿತ್ರದ ಚಿತ್ರೀಕರಣ ನೋಡಲು ಹೋಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಶ್ವಿನಿ ಅವರು 2ನೇ ಬಾರಿ ಭೇಟಿಯಾದಾಗ ಮದುವೆಯ ಪ್ರಸ್ತಾಪವಾಯಿತು. ಮದುವೆ ಬಳಿಕ ನೆಚ್ಚಿನ ಸೊಸೆಯಂದಿರಲ್ಲಿ ಅಶ್ವಿನಿ ಅವರು ಕೂಡ ಒಬ್ರು. ಆದರೆ ಅಶ್ವಿನಿ ಅವರಿಗೆ ಅಣ್ಣ ಅವರ ಆಪರೇಷನ್ ವಿಚಾರವಾಗಿ ಒಂದು ನೋವಿತ್ತು. ನಾನು ಪಶ್ಚಾತ್ತಾಪದಿಂದ ನೆನೆಯುವ ಇನ್ನೊಂದು ವಿಷಯವೇನೆಂದರೆ, ನಾವೆಲ್ಲರೂ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಶಸ್ತ್ರಚಿಕಿತ್ಸೆಗೆ ಒಪ್ಪಿಕೊಳ್ಳುವಂತೆ ಬೇಡಿಕೊಂಡಿದ್ದು. ಅವರು ರಾಘಣ್ಣನವರಿಗೆ ತಮ್ಮ ದೇಹವು ಒಂದು ನಿಗದಿತ ಆಯಸ್ಸು ಇರುವ ಕಾರಿನಂತೆ, ಅದರ ಕಾರ್ಯಾಚರಣೆಯನ್ನು ಕೃತಕ ಸಾಧನೆಗಳಿಂದ ಮುಂದೂಡಲು ಪ್ರಯತ್ನಿಸೋದು ಸರಿಯಲ್ಲ ಎಂದು ಹೇಳಿದರು. ಶಸ್ತ್ರಚಿಕಿತ್ಸೆಯಿಂದ ಅವರ ಆರೋಗ್ಯ ಸುಧಾರಿಸಬಹುದೆಂಬ ನಂಬಿಕೆ ನಮಗಿತ್ತು. ನಮ್ಮನ್ನು ಸಂತೋಷಪಡಿಸುವ ಒಂದೇ ಒಂದು ಕಾರಣಕ್ಕೆ ಅವರು ಒಪ್ಪಿದ್ರು ಎಂದು ನಮ್ಮ ಭಾವನೆ. ಶಸ್ತ್ರಚಿಕಿತ್ಸೆಯಿಂದ ಅವರಿಗೆ ಏನೂ ಪ್ರಯೋಜನ ಕಾಣದೇ ಇದ್ದಾಗ ನಮ್ಮ ಅಪರಾಧಿ ಭಾವನೆ ಮತ್ತೂ ಹೆಚ್ಚಿತ್ತು. ಅಣ್ಣ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಶಸ್ತ್ರಚಿಕಿತ್ಸೆಗೆ ಒಪ್ಪಿಸಿದ್ದು, ಬಳಿಕ ಆ ಶಸ್ತ್ರಚಿಕಿತ್ಸೆಯಿಂದ ಅವರಿಗೆ ಏನೂ ಪ್ರಯೋಜನ ಕಾಣದೇ ಇದ್ದಾಗ ಪುನೀತ್ ಪತ್ನಿ ಹಾಗೂ ಕುಟುಂಬಸ್ಥರಿಗೆ ಅಪರಾಧಿ ಭಾವನೆ ಕಾಡಿತು. ಆದರೂ ಅಣ್ಣ ಅವರು ಈ ಬಗ್ಗೆ ಕುಟುಂಬಸ್ಥರ ಬಳಿ ಯಾವುದೇ ನೋವು ವ್ಯಕ್ತಪಡಿಸಿರಲಿಲ್ಲ. ತನಗೆ ನೋವಾದರೂ ಕುಟುಂಬಸ್ಥರನ್ನ ಖುಷಿಪಡಿಸೋದೇ ಅಣ್ಣ ಅವರ ಧ್ಯೇಯವಾಗಿತ್ತು. ಅಣ್ಣ ಅವರ ಈ ಒಳ್ಳೆತನ ಗುಣಕ್ಕೆ ಅಣ್ಣ ಅವರೇ ಸಾಟಿ.